ಕಳೆದ 3 ವರ್ಷದ ಹಿಂದೆ ಸುರಿದ ಮಳೆಗೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಅಕ್ರವಳ್ಳಿಯ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಳೆದ 3 ವರ್ಷದ ಮಳೆಗಾಲದಲ್ಲಿ ಅಕ್ರವಳ್ಳಿ ಲೇಔಟ್ ಅತಿಯಾದ ಮಳೆಗಾಲದಿಂದಾಗಿ ರಸ್ತೆ ಓಡಾಡದಾಗದಂಥ ದುಸ್ಥಿತಿಗೆ ಇದು ತಲುಪಿತ್ತು. ಇದನ್ನು ಮನಗಂಡ ಎಲ್ಲ ನಾವು ಅಕ್ರವಳ್ಳಿ ಮತ್ತು ಬನಶಂಕರಿ ಲೇಔಟಿನ ನಿವಾಸಿಗಳು ನಾವು ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ ಎಲ್ಲ ಕಡೆಯೂ ನಾವು ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳ ತನಕನೂ ನಾವು ಮನವಿ ಪತ್ರ ಕೊಟ್ಟು ಸಹ ಯಾವುದೇ ರೀತಿಯ ಸ್ಪಂದನೆ ನಮಗೆ ಸಿಕ್ಕಲಿಲ್ಲ. ಬಂದಿರುವಂಥ ಸ್ವಲ್ಪ ಅನುದಾನದಲ್ಲಿ ನಮಗೆ ಗ್ರಾಮ ಪಂಚಾಯತಿಯವರು ಮೋರಿಗಳನ್ನೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ. ಆದರೆ ನಮಗೆ ಈ ರಸ್ತೆ ನಿರ್ಮಾಣಕ್ಕೆ ಸುಮಾರು ನಾವು ಎಸ್ಟಿಮೇಷನ್ನು ನಮ್ಮ ಯೋಜನೆ ಇದನ್ನು ತಯಾರು ಮಾಡಿದಾಗ 16,75,000 ರೂಪಾಯಿ ನಮಗೆ ಇದಕ್ಕೆ ಬೇಕಾಗಿತ್ತು. ಅಷ್ಟು ದೊಡ್ಡ ಮೊತ್ತ ನಮಗೆ ಸರ್ಕಾರದಿಂದ ಬಾರದೇ ಇರುವುದರಿಂದ ನಾವೇ ನಿವಾಸಿಗಳು ಇದನ್ನು ರೆಡಿ ಮಾಡಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿ ನಾವು ಇವತ್ತು ಉದ್ಘಾಟನೆ ಆಗಿದೆ. ಈ ಮುಂದೆಯೂ ಸಹ ನಾವು ಸರ್ಕಾರದಲ್ಲಿ ಅಥವಾ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್ ನಾವು ಮನವಿ ಮಾಡೋದು ಇಷ್ಟ. ನಮ್ಮಲ್ಲಿ ಸುಮಾರು 50 ಲಕ್ಷ ರೂಪಾಯಿ ನಮಗೆ ಕಂದಾಯ ಸಂಗ್ರಹ ಆಗುತ್ತೆ. ಅದರಲ್ಲಿ ಒಂದು 10% ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ನಮಗೆ ಇಲ್ಲಿ ಮೀಸಲಿಟ್ಟು ನಮಗೆ ಅಕ್ರವಳ್ಳಿ ಮತ್ತು ಬನಶಂಕರಿ ಲೇಔಟಿನ ನಿವಾಸಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ನಾವು ಕೇಳಿಕೊಳ್ತೀವಿ. ಶೃಂಗೇರಿ ತಾಲೂಕಿನ ಅಕ್ರವಳ್ಳಿ ಹಾಗೂ ಬನಶಂಕರಿ ಬಡಾವಣೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕಂದಾಯ ಸಂಗ್ರಹವಾಗ್ತಿದ್ದು ಇದನ್ನು ಗ್ರಾಮಾಭಿವೃದ್ಧಿಗೆ ಬಳಸಬೇಕು. ಅಲ್ಲದೆ ಗ್ರಾಮ ಪಂಚಾಯಿತಿಗೆ ಬರುವ ಅನುದಾನದಲ್ಲಿ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯವನ್ನ ಸರಿಪಡಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದ್ರು. ಇಲ್ಲಿನ ಬಡಾವಣೆಯನ್ನ ಸರ್ಕಾರ ಅಭಿವೃದ್ಧಿ ಮಾಡದೇ ಇರುವ ಕಾರಣ ಗ್ರಾಮಸ್ಥರೇ ಸೇರಿಕೊಂಡು ರಸ್ತೆ ಸರಿಪಡಿಸಿ ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ. ಇನ್ನಾದರೂ ಅಧಿಕಾರಿಗಳು ಮೂಲ ಸೌಲಭ್ಯವನ್ನ ಒದಗಿಸಲು ಅನುದಾನದ ಕೊರತೆ ನೆಪ ಹೇಳಿ ಉತ್ತರವನ್ನ ನೀಡೋ ಬದಲು ಸಮಸ್ಯೆಗಳನ್ನ ಬಗೆಹರಿಸುವಂತೆ ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದ್ರು. ಈ ಅಕ್ರವಳ್ಳಿ ಬಡಾವಣೆಗೆ ಹಾಗೂ ಭಾರಿ ಅನುದಾನಗಳನ್ನು ಇಲ್ಲಿಗೆ ಬರಬೇಕು. ಈಗಾಗಲೇ ಇಲ್ಲಿ ನಿವಾಸಿಗಳು ಶ್ರಮಪಟ್ಟು ನಾವು ಎಲ್ಲ ರೀತಿಯಲ್ಲಿ ಎಲ್ಲರ ಹತ್ರ ನಾವು ಹಣವನ್ನು ಸಂದಾಯ ಮಾಡಿ ರಸ್ತೆ ನಿರ್ಮಾಣ ಮಾಡಿರ್ತೀವಿ. ಮುಂದೆ ಸಹ ಈ ಸರ್ಕಾರದಿಂದ ಹೆಚ್ಚಿನದಾಗಿ ಬರಬೇಕು ಹೊರತು ಇಲ್ಲಿಯ ನಿವಾಸಿಗಳು ಏನು ಮಾಡಬೇಕು ಅದು ಈಗಾಗಲೇ ಮಾಡಿದ್ದೇವೆ. ಇದೊಂದು ಮಾದರಿಯಾಗಿ ಅಕ್ರವಳ್ಳಿಯಾಗಿ ಬೆಳಿಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ಹಾಗೆ ಈಗಾಗಲೇ ನಮಗೂ ಕೂಡ ಪಂಚಾಯತಿಯಿಂದ 2 ಲಕ್ಷ ದೇಣಿಗೆ ನೀಡಿದ್ದಾರೆ. ಹಾಗೂ ಇಲ್ಲಿಯ ಡೆವಲಪರ್ಸ್ ಆಗಿರ್ಬೋದು, ಇಲ್ಲಿ ಓನರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಆತ್ಮಸಂತೋಷದಿಂದ ನಮಗೆ ಅನುದಾನ ನೀಡಿದ್ದಾರೆ. ಹಾಗಾಗಿ ಮುಂದೆನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿಯಾಗಿ ಇದೊಂದು ಮಾದರಿ ಅಕ್ರವಳ್ಳಿ ಲೇಔಟ್ ಆಗಿ ಆಗಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಮತ್ತು ಇಲ್ಲಿ ಮೂಲ ಸೌಕರ್ಯಗಳು ತುಂಬ ಕೊರತೆ ಇದೆ, ಅವೆಲ್ಲವೂ ನೀಗಿಸುವಂಥದ್ದು ಆಗಬೇಕು. ಈಗಾಗಲೇ ಪಂಚಾಯತಿಯವರು ಕೂಡ ಕೆಲವೊಂದಷ್ಟನ್ನು ನಮಗೆ ಲೈಟಿನ ವ್ಯವಸ್ಥೆ, ಬೀದಿ ದೀಪಗಳಾಗಿರ್ಬೋದು, ಆಮೇಲೆ ಚರಂಡಿ ವ್ಯವಸ್ಥೆ ಕೆಲವೊಂದಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಮುಂದೆ ಇನ್ನೂ ಕೂಡ ಅವರು ಉತ್ತಮ ರೀತಿಯಲ್ಲಿ ಇದನ್ನು ಗಣನೆ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಇಲ್ಲಿ ನಿವಾಸಿಗಳ ಪರವಾಗಿ ನಾನು ಕೋರ್ತೇನೆ. 2012ನೇ ಇಸ್ವಿಯಲ್ಲಿ ನಾವು ಈ ಭಾರತೀಯ ನಗರ ಬಡಾವಣೆ ಅಂತೇಳಿ ನಮ್ಮ ಹಿರಿಯ ಗುರುಗಳಾದ ಭಾರತೀಯ ತೀರ್ಥರ ಹೆಸರಿನಲ್ಲಿ ಅವರೇ ಹೆಸರಿಟ್ಕೊಟ್ಟಂಥ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿ ಮನೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಆವತ್ತಿನ ಒಂದು ಸ್ಥಿತಿಯಲ್ಲಿ 200, 300, 500 ರೂಪಾಯಿಗೆ ಈ ಒಂದು ಅಡಿಗೆ ಸೇಲ್ ಮಾಡಿದ್ವಿ. ತದನಂತರದಲ್ಲಿ ಏನಂದರೆ ಇಲ್ಲಿ ಸುತ್ತಮುತ್ತ ಒಂದು 50 ಎಕರೆ ಜಾಗ ಬಡಾವಣೆ ಆಗಿ ಕನ್ವರ್ಟ್ ಆಗಿದೆ. ಮನೆಗಳಾಗಿದ್ದಾವೆ, ಸುಮಾರು ಒಂದು 350-400 ಮನೆಗಳು ಈಗ ಬರ್ತಾ ಇದ್ದಾವೆ. ಪಟ್ಟಣಕ್ಕೆ ಅತಿಯಾಗಿ ಸಮೀಪವಾಗಿದೆ. ಇದನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ತೆಗೆದುಕೊಂಡು ಇದರಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತೇವೆ. ಹಾಗೇನೆಂದರೆ ಈ ಭಾಗಕ್ಕೆ ಶಿರೂರು, ಮಂಡಗಾರು, ಅಜ್ಜೊಳ್ಳಿ ಮುಖಾಂತರವಾಗಿ ಬಂದು ಶೃಂಗೇರಿ ಪೇಟೆಗೆ ಅತಿ ಸಮೀಪವಾಗಿ ಅವರಿಗೆ ಕನೆಕ್ಷನ್ ಆಗುತ್ತೆ. ಗುಬ್ಗೋಡ್ ಮೇಲೆ ಹೋಗೋದ್ರಿಂದ ಅವರಿಗೆ 12-15 ಕಿಲೋಮೀಟರ್ ವ್ಯಾಪ್ತಿ ಸುತ್ತು ಬರಬೇಕು. ಆದರೆ ಈ ಮುಖಾಂತರ ಹೋದರೆ ಅವರಿಗೆ ಕೇವಲ 2 ಕಿಲೋಮೀಟರ್ ಒಳಗಡೆ ಊರು ತಲುಪೋದು. ಅವರಿಗೂ ಸಹ ಸರ್ಕಾರ ಅವ್ರನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ರಸ್ತೆ ಅಭಿವೃದ್ಧಿಯನ್ನು ಮಾಡಿಕೊಡ್ಬೇಕು. ಹಾಗೆ ಮೂಲಭೂತ ಸೌಕರ್ಯ ಆದಂಥ ನೀರಿನ ವ್ಯವಸ್ಥೆ ಹೇಳಿದರು. ಹಿಂದೆಲ್ಲ ಏನಂದರೆ ನಾವು ಮಾಡುವಾಗ ನಾವು ಟ್ಯಾಂಕ್ ಎಲ್ಲ ಮಾಡಿಕೊಡ್ಬೇಕಿತ್ತು. ಬಿಟ್ಟರೆ ಪಟ್ಟಣ ಅಂದರೆ ಸ್ಥಳೀಯ ಗ್ರಾಮ ಪಂಚಾಯತಿಯರು ಅದನ್ನು ಸ್ಥಳೀಯ ಆಡಳಿತ ಮುಂದುವರ್ಸ್ಕೊಂಡು ಹೋಗಬೇಕಿತ್ತು. ಕಾರಣಾಂತರದಿಂದ ಆಗಲಿಲ್ಲ. ಈಗ ಜಲ್ ಜೀವನ್ ಮಿಷನ್ 2015ರಿಂದ ಈ ಕಡೆ ಬಂದಿದೆ. ಈ ಭಾಗಕ್ಕೆ ಈ ಬಡಾವಣೆಗೆ DPR ಆಗಿದೆ. ಆ DPR ಅನ್ನು ಮುಂದುವರಿಸಿ ಈ ಭಾಗಕ್ಕೆ ಏನಂತ ಹೇಳಿದ್ರೆ ಈಗ ಅಮೃತ ಯೋಜನೆನ ಯಾವ್ದಾದ್ರು ಯೋಜನೆ ಒಳಗಡೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರನ ಆಗ್ರಹಿಸ್ತೇವೆ.
ಮತ್ತು ತುಂಬ ಇಲ್ಲಿ ಕರೆಂಟಿನ ವಿದ್ಯುತ್ ಶಕ್ತಿ ಬಗ್ಗೆ ನಾವು ಭಾರಿ ಅಭಾವವನ್ನು ಅನುಭವಿಸ್ತಾ ಇದ್ದೇವೆ. ಇದನ್ನು ಆದ ತಕ್ಷಣವೇ ಇದನ್ನು ಪೇಟೆ ಲೈನಿಗೆ ನಮಗೆ ಇದು ಮಾಡಿಕೊಡ್ಬೇಕು, ಕನ್ವರ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಲೇಔಟ್ ನಿವಾಸಿಗಳು ಮನವಿ ಮಾಡಿಕೊಡ್ತಾ ಇದ್ದೀವಿ. ನಿವಾಸಿಗಳ ಬೇಡಿಕೆ ಮೇರೆಗೆ ನಾವು ಸುಮಾರು 2 ಲಕ್ಷ ಹಣವನ್ನು ಇಲ್ಲಿಯ ಅಭಿವೃದ್ಧಿ ರಸ್ತೆಯ ಪಕ್ಕದ ವಾಕ್ ಚರಂಡಿ ವಿಷಯದಲ್ಲಿ ಕೊಟ್ಟಿದೆ. ಆಮೇಲೆ ಇಲ್ಲಿಯ ಬೀದಿ ದೀಪಗಳ ನಿರ್ವಹಣೆ ಆಗಲಿ ಎಲ್ಲದನ್ನು ನಾವು ಸೂಕ್ತವಾಗಿ ನಿರ್ವಹಿಸಿಕೊಂಡು ಬಂದಿದೆ. ಜೊತೆಗೆ ಗ್ರಾಮ ಪಂಚಾಯತಿಗೆ ಈಗ ಕಾನೂನುಬದ್ಧವಾಗಿ ಇವರು ಹಸ್ತಾಂತರದ ಪ್ರಕ್ರಿಯೆ ಹೆಚ್ಚಿನ ಲೇಔಟ್ಗಳದ್ದು ಯಾವುದು ನಡೆದಿಲ್ಲ, ಯಾವುದು ಹ್ಯಾಂಡ್ ಓವರ್, ಅದನ್ನು ಸೂಕ್ತವಾಗಿ ನಿರ್ವಹಿಸಿ ತಾಂತ್ರಿಕ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.